ಹಾಗೆ ಎಲ್ಲ ತೀರಿಸ್ತಾನೆ ಈಗ. ಅಪ್ಪ ಅದು ಹರಿತಾ ಇಲ್ವಾ? ಕಿತ್ತು ತೆಗಿತಾನೆ ಗಿಡ ಕಿತ್ತಾಗ. ಮೊದಲ ಕಿರೀಟ ಗಟ್ಟಿ ಎಲ್ಲ ಹೋಗಿದೆ ನಮ್ಮ ಸ್ವಲ್ಪ ತಪ್ಪು ಮಾಡ್ಕೊಳ್ಳೋದು. ರಾಜ ನಿಮ್ಮಷ್ಟ ಆಗ್ಲಿಲ್ಲ. ಗಂಡಸರ ತಲೆಯಲ್ಲಿ ಏನು ಆಂಜನೇಯಗಳ ತಲೆಯಲ್ಲಿ ಪೇನ್ ಉತ್ತರೆ ಬಲ್ಲಿ ಈ ಜನ ಓಣ ಪೇನ್ ಇತ್ತಿನ ಅಲ್ಪ ಹೋಗಿ ಸುಮ್ಮನೆ ಹೇಳುದು ಹಾಗೇನಿಲ್ಲ. ನೀನೇನು ಹಣ್ಣು ಕಾಯಿ ಮಾಡುವವನ? ಎಳನೀರು ಎಳನೀರಲ್ಲ ಎಳನೀರು ಬಾಕಿದ ಬಾಲಗಂಡ ನೀರು ಮಾಡು ನೀರು ಮಾಡು ನಂಗನೆ ಕಾಲಿಟ್ಟು ಮಾತಾಡ್ಬೇಡಿ ಯಾರು ನಾನು ಎಂಟು ಹೊತ್ತುಂಡೆ ಅವು ಯಾರು ಮಾತಾಡ್ಬೇಡಿ. ಇವನ ಕೈಯಲ್ಲಿ ಕತ್ತಿ ಉಂಟು. ಮೇಲೆ ಕಾಗೆಲ್ಲ ಮೂರು ಬಟ್ಟಿ ತೂಲೆ ಕುಜಲ್ ಗುಣ ಹಿಡಿದು ಬಂದು ತೂಲೆ ಸರ್ವಸಾಧಾರಣ ಎಲ್ಲರದ್ದು ಹಾಗೆ ಅವನದನ್ನು ತೋರಿಸಿ. ನನಗೊಬ್ಬ ಕಪ್ಪಾಗಲಿಗೆ ಅಭ್ಯಾಸ ಮಾಡಿದವ ಇದ್ದಾನೆ. ಲಾರಿಲ್ಲ ಬರೋ ಮುಕ್ಕೊಂಡಿಲ್ಲ ಬರೋ ಚಿಂತೆ ಇಲ್ಲದವನಿಗೆ ಮುರಿಯಿತು. ನಾಟ್ಯ ವೈದ್ಯ ನಾಡಿ ವೈದ್ಯ ಇವ. ಆಯ್ತಾ? ಇನ್ನುಂಟ ಇದನ್ನೆಲ್ಲ ಯಾಕೆ ದಾಖಲೆ ಮಾಡ್ತೀರಿ? ಒಂದು ವರ್ಷಕ್ಕೆ ಸಾಕು ಅಷ್ಟೊಂದು. ಆಯ್ತಾ? ಲೋಕ ಲೋಕ ಕೂಡ ಬಟ್ಟೆ ಎಲ್ಲ ಇತ್ತೇ ಇರ್ನ ಮುಸುಂಟು ರುಕ್ಮಣ್ಣ ಕೆಳಗಾಕ ಬಟ್ಟೆ ಇನ್ನ ನಿರೂಪ ನಿನ್ನ ಇವಳ ಮಾತಿಗಾಗಿ ನನ್ನ ಚಂದ ಹಾಳು ಮಾಡಿದೆಯಲ್ಲ ಅಂತ ನೋಡ್ತಾ ಇತ್ತು. ಚಪ್ಪಾಳೆ ತಟ್ಟಿ ನನ್ನನ್ನು ಪರಿಹಾಸ್ಯ ಮಾಡ್ತೇವೆ. ಬಾಲ ತುಳಿದಂತಹ ಸರ್ಪದಂತಾಗಿದ್ದೇನೆ. ದ್ವೇಷ ಸಾಧನೆ 12 ವರ್ಷವಲ್ಲ 100 ವರ್ಷದವರೆಗೂ ಸಾಧಿಸಿಯರು. ಜನ್ಮಭೂಮಿಯನ್ನು ಪ್ರವೇಶ ಮಾಡುವುದಿಲ್ಲ. ಎಲ್ಲಿ ಹೋಗ್ತಿ? ಕುಂಡಿನಾಪುರವನ್ನು ಸೇರಲಾರೆ. ಮತ್ತೆ ಭೋಜಕಟಕವನ್ನು ಪ್ರವೇಶ ಮಾಡ್ತೇನೆ. ಸೇರಿ ಪರಮೇಶ್ವರ ಆರಾಧನೆ ಮಾಡ್ತೇನೆ. ಮಾಡಿ ಅವನನ್ನು ಪ್ರಸನ್ನೀಕರಿಸಿ ವರಬಲವನ್ನು ಹೊಂದಿ ನಿನ್ನ ಬಳಿಗೆ ಬಂದು ಶಾಪ ಕೊಟ್ಟು
ನಿನ್ನನ್ನು ಕೊಲ್ತೇನೆ. ಆ ರೀತಿಯಲ್ಲಿ ಅವಳ ಹಣೆಯ ಕುಂಕುಮ ಒರೆಸಲಿಲ್ಲ, ನಾನು ರುಕ್ಮನಲ್ಲ. ಸೆರಗಿನಲ್ಲಿ ಕಟ್ಟಿಕೊ. ಬಂದು ಕಷ್ಟ ನಿನಗೆ, ನಿನ್ನ ಸಂತೋಷ ಸಂತಾಪವಾಗುತ್ತದೆ, ನಿನ್ನ ಸಂಪತ್ತು ಸೂರೆಯಾಗುತ್ತದೆ. ಅಷ್ಟು ಕಷ್ಟದಲ್ಲಿ ಅವ ತಪಸ್ಸು ಮಾಡಿ ಪರಮೇಶ್ವರನ್ನು ಮೆಚ್ಚಿಸಿ ವರ ಪಡೆದು ಮಾಡುವುದೇನು, ತಂಗಿಯ ಮಾಂಗಲ್ಯವನ್ನು ಕಿತ್ತು ತೆಗೆಯುವುದು. ಎಂತಹ ಸ್ವಭಾವ! ಏನೆಲ್ಲ ಹೇಳುತ್ತಾ ಹೋಗಿದ್ದ. ಅಪಮಾನ ಮಾಡಿ ಕಳುಹಿಸಿದ್ದು ಯಾಕಂದ್ರೆ ಅವನನ್ನು ಕೊಲ್ಲಿಕ್ಕಿದ್ದವ ನಾನಲ್ಲ. ಒಂದಲ್ಲ ಒಂದು ದಿನ ಬಲಭದ್ರ ಸ್ವಾಮಿಯ ಕೈಯಲ್ಲಿ ಸಾಯಬೇಕಾದವ. ಆದ್ದರಿಂದ ಎಲ್ಲಾದ್ರೂ ಬದುಕಿಕೊಳ್ಳಲಿ. ಅಂತೂ ರುಕ್ಮಿಣಿ ಕಲ್ಯಾಣ ಸುಸಾಂಗವಾಗಿ ನೆರವೇರಿಸಿ ಸೆರೆಯಲ್ಲಿದ್ದಂತಹ ಭೂಪತಿ ನಿನ್ನಪ್ಪನನ್ನು ಸೆರೆ ಬಿಡಿಸಿ ಅವರನ್ನು ಸಿಂಹಾಸನದಲ್ಲಿ ಕೂರಿಸಿದ್ದೇವೆ. ನಿನ್ನ ಉಳಿದ ಅಣ್ಣಂದಿರು ಅದನ್ನು ಓಲೈಸಿಕೊಂಡಿದ್ದಾರೆ. ಎಲ್ಲರಿಗೂ ಮಂಗಳಕರವಾದಂತಹ ಹೊತ್ತು, ಪುಣ್ಯತಮವಾದಂತಹ ಕಥೆ, ಕಥಾಂತರ್ಗತವಾದಂತಹ ತತ್ವಪ್ರಸಾದವು ಸಕಲರಿಗೂ ಸಿದ್ಧಿಸಲಿ ಎಂಬ ಹಾಗೆ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಪ್ರಭು ಶ್ರೀರಾಮಚಂದ್ರ ಮಹಾಗಣಪತಿ ದೇವರನ್ನು ವಂದಿಸುತ್ತಾ, ಸ್ಥಳ ದೇವರಿಗೂ ವಂದಿಸುತ್ತಾ, ಪುಣ್ಯತಮವಾದ ಈ ಕಥೆಗೆ ಮಂಗಳ ಗೀತೆಯನ್ನು ಮಂಗಳ ಜಯ ಶ್ರೀ ರಾಮಚಂದ್ರನಿಗೆ ಮಂಗಳ ಗೀತೆ.